ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ. ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲಗಳೇನು, ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಸೋಮವಾರ. ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಪರಶಿವನ ಆರಾಧನೆಯನ್ನು ಮಾಡ್ತಕ್ಕಂತಹ ವಾರ. ಸೋಮ ಅಂದರೆ ಚಂದ್ರ. ವಸ್ತುತಃ ಸೋಮ ಅಂತಂದರೆ ಸ ಉಮಾ ಅಂತಲೂ ಅರ್ಥ ಇದೆ. ಉಮಾ ಸಹಿತನಾದ ಅವನು ಯಾರು? ಶಿವ ಅಂತ. ಹೀಗೆ ಸೋಮವಾರಕ್ಕೆ ಅದರದೇ ಆದ ಒಂದು ಹಲವು ವೈಶಿಷ್ಟ್ಯಗಳಿದ್ದಾವೆ. ಅಂತೂ ಶಿವಶಕ್ತಿಯರು ಹಾಗೂ ಚಂದ್ರ, ಈ ಮೂರು ಶಕ್ತಿಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸೋಮವಾರ. ಚಂದ್ರನ ಆರಾಧನೆ ಮಾಡಿದ್ರೆ ಅದು ಶಿವನಿಗೆ ತಲುಪುತ್ತೆ. ಯಾಕೆಂದರೆ ಶಿವನ ಶಿರದ ಮೇಲೆ ನಿಂತಿದ್ದಾನೆ ಚಂದ್ರ. ಹೀಗಾಗಿ ಅವನು ಚಂದ್ರಶೇಖರ ಅಂತ ಅವನಿಗೆ ಹೆಸರು. ಚಂದ್ರನೂ ಶಿವನನ್ನು ಕುರಿತು ಸಾಕಷ್ಟು ಬಾರಿ ತಪಸ್ಸನ್ನು ಮಾಡಿದ್ದಾನೆ. ಅವನ ಕಳಂಕಗಳನ್ನು ಕಳೆದುಕೊಳ್ಳಿಕ್ಕೆ, ಅವನಿಗೆ ಬಂದಂಥ ಈ ಕ್ಷಯರೋಗ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅವನು ತಪಸ್ಸು ಮಾಡಿ ಈಶ್ವರನ ಕೃಪೆಗೆ ಪಾತ್ರರಾಗಿ ಕೊನೆಗೆ ತನ್ನ 16 ಕಲೆಗಳಲ್ಲಿ ಒಂದು ಕಲೆಯನ್ನು ಶಿವನಿಗೆ ಕೊಟ್ಟು ಅವನು ಚಂದ್ರಶೇಖರ ಅಂತ ಅವನಿಗೆ ಪ್ರಖ್ಯಾತಿ ಪ್ರಸಿದ್ಧಿ ಬಂದು ನಾನು ಅನುಗ್ರಹಿತನಾದೆ ಅಂತ ಚಂದ್ರ ನಮಸ್ಕಾರ ಮಾಡಿ, ಹೀಗೆ ಶಿವ ಚಂದ್ರನನ್ನು ರಕ್ಷಿಸಿದಂಥವನು, ಚಂದ್ರನನ್ನು ಕಾಪಾಡಿದಂಥವನು. ಈ ಕಾರಣದಿಂದಾಗಿ ಚಂದ್ರನ ಈ ದಿವಸ ನಾವು ಚಂದ್ರನ ಪ್ರಾರ್ಥನೆ, ಚಂದ್ರನ ಆರಾಧನೆ, ಚಂದ್ರ ದರ್ಶನ, ನೆನ್ನೆ ಪ್ರತಿ ದ್ವಿತೀಯ ದಿವಸ ಚಂದ್ರ ದರ್ಶನ ಮಾಡಬೇಕು ಅಂತಿದೆ. ಅದು ಪ್ರತಿ ದಿವಸ ಚಂದ್ರ ದರ್ಶನ ಮಾಡಬೇಕು. ಚಂದ್ರ ದರ್ಶನದಿಂದ ನಮಗೆ ಬಹಳ ಮುಖ್ಯವಾಗಿ ಮನಸ್ಸಿಗೆ ಒಂದು ಹಿತ, ಮನಸ್ಸಿಗೆ ಆನಂದ, ಮನಸ್ಸಿಗೆ ಮುದ ಸಿಗುತ್ತೆ. ಶಿವನ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿ ನಾವು ಸ್ವೀಕರಿಸಿದ್ರೆ, ಅದನ್ನು ತೀರ್ಥರೂಪದಲ್ಲಿ ಸ್ವೀಕರಿಸಿದ್ರೆ ಅದು ಚಂದ್ರನ ಕೃಪೆಯಾಗುತ್ತೆ. ತನ್ಮೂಲಕ ಮನಸ್ಸು ಆನಂದವಾಗಿರುತ್ತೆ. ಯಾವುದೇ ಸಂದಿಗ್ಧಗಳು, ಸಂಕಷ್ಟಗಳು ಇಂತಹ ಸಂದರ್ಭಗಳಲ್ಲಿ ಶಿವ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ನಾವು ಆ ತೀರ್ಥವನ್ನು ಪವಿತ್ರವಾದದ್ದು ಅದನ್ನು ಸ್ವೀಕರಿಸಿದ್ರೆ ಮನಸ್ಸಿಗೆ ಅಷ್ಟರ ಮಟ್ಟಿಗಿನ ಒಂದು ಜಂಜಗಳು, ಜಟಿಲಗಳು ನಿವಾರಣೆಯಾಗಿ ಒಂದು ಶಾಂತ ಹರಿವು, ಮನಸ್ಸಿನ ಲಹರಿ ನಿಧಾನವಾಗುತ್ತೆ. ಆ ರೀತಿಯಲ್ಲಿ ಈ ದಿವಸ ಶಿವನಿಗೆ ಕ್ಷೀರಾಭಿಷೇಕ ಸಮರ್ಪಣೆ ಮಾಡಿ, ಅಥವಾ ಚಂದ್ರನ ಆಕೃತಿಯನ್ನು ಮಾಡಿಸಿ, ಸಾಧ್ಯವಾದವರು, ಸಾಮರ್ಥ್ಯ ಇರತಕ್ಕಂಥವರು ಚಂದ್ರಾಕೃತಿಯನ್ನೇ ಶಿವ ಸನ್ನಿಧಾನಕ್ಕೆ ದಾನ ಮಾಡಿದ್ರೆ ಮನಸ್ಸಿಗೆ ತುಂಬ ಹಿತವಾಗುತ್ತೆ. ತುಂಬ ಖಿನ್ನತೆ ಇರುತ್ತಲ್ಲ, ಅಂಥವರು ಚಂದ್ರನ ಆ ಪ್ರತಿಮೆಯನ್ನು ಮಾಡಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಮಾಡಿಸಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇವತ್ತು ಸೋಮವಾರ ಆಗಿದ್ರಿಂದ ಆ ಪರಶಿವನನ್ನ ಆರಾಧನೆ ಮಾಡೋದ್ರಿಂದ, ಅದರಲ್ಲೂ ಕೂಡ ಚಂದ್ರನ ಆಕೃತಿಯನ್ನ ದಾನ ಮಾಡಬೇಕು ಅಂತ ಹೇಳಿದ್ರಿ. ಇದರಿಂದ ನಮ್ಮ ಖಿನ್ನತೆಯನ್ನು ದೂರ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಸಂದೇಶ ಕಳಿಸಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನ ಕೋಲಾರದಿಂದ ಆಶಾ ದಂಪತಿಯವರು ಕಳಿಸ್ಕೊಟ್ಟಿದ್ದಾರೆ. ಆಶಾ ಅವರ ಜನ್ಮ ದಿನಾಂಕ 5/5/1994. ಹುಟ್ಟಿದ ಸಮಯ ಬೆಳಗ್ಗೆ 11:20. ಹಾಗೆ ಆಶಾ ಅವರ ಪತಿ ಸುಬ್ರಹ್ಮಣ್ಯ ಅವರ ಜನ್ಮ ದಿನಾಂಕ 6/1/1989. ಹುಟ್ಟಿದ ಸಮಯ ಮಧ್ಯರಾತ್ರಿ 2:30. ಇಬ್ಬರ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆಶಾ ದಂಪತಿ ಪ್ರಶ್ನೆ ಹೊಂದಾಣಿಕೆ ಇಲ್ಲ ಅಂತ ಪಾಪ ಈ 2 ಜಾತಕ ಕಳಿಸ್ಕೊಟ್ಟಿದ್ದಾರೆ. ನೋಡೋಣ. ಸರಿ ಶಾಸ್ತ್ರಿಗಳೇ. ನೋಡಿ, ಇಬ್ಬರ ಜಾತಕವನ್ನು ಪರಿಶೀಲಿಸಿದಾಗ ಸಾಮಾನ್ಯವಾಗಿ ನೋಡಿ, ಒಂದು ವಿವಾಹ ಸಿದ್ಧತೆ ಏರ್ಪಾಡು ಅಂತಂದರೆ ಜಾತಕದಲ್ಲಿ ಏನು ಸಾಮ್ಯತೆ ಇದೆಯಾ, 2 ಜಾತಕಕ್ಕೆ ಹೊಂದಾಣಿಕೆ ಆಗುತ್ತಾ
ಅದನ್ನು ನೋಡಬೇಕು. ಆಮೇಲೆ ಜೀವನ ಹೊಂದಾಣಿಕೆ ಆಗುತ್ತಾ ಅನ್ನೋದನ್ನು ಪರಿಶೀಲಿಸ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ. ಇಲ್ಲೇನಾಗಿದೆ, ನಿಮ್ಮ ಇಬ್ಬರ ಜಾತಕ ಗಮನಿಸಿದ್ರೆ ಈ ಆಶಾ ಅವರ ಜನ್ಮ ದಿನಾಂಕ ಇತ್ಯಾದಿ ನೋಡಿದಾಗ ಅದು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಆಗುತ್ತೆ. ನಿಮ್ಮ ಮನೆಯವರನ್ನು ಗಮನಿಸ್ಕೊಂಡಾಗ ಇದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಆಗುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ, ಈ ಕುಂಭರಾಶಿ ಅಧಿಪತಿ ಶನೈಶ್ಚರ. ಈ ಶನಿ ಕುಜ ಇಬ್ಬರು ಕೂಡ ಶತ್ರುಗಳಾಗಿದ್ದಾರೆ. ಸಾಮಾನ್ಯವಾಗಿ ಹೀಗೆ ಶತ್ರುತ್ವ ಇರತಕ್ಕಂಥ ರಾಶಿಗಳನ್ನು ಹೊಂದಾಣಿಕೆ ಮಾಡಲ್ಲ. ಯಾಕೆಂದರೆ ಇಬ್ಬರು ಕಿತ್ತಾಡ್ಕೊಳ್ತಾರೆ ಅಂತ. ಯಾಕೆಂದರೆ ಶನಿ ಕುಜ ಇಬ್ಬರು ಪರಸ್ಪರ ಟಗ್ ಆಫ್ ವಾರ್ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತಕ್ಕಂಥ ಗ್ರಹಗಳು, ಇಬ್ಬರು ವಿರೋಧಿ ಗ್ರಹಗಳು. ಹೀಗಾಗಿ ಅಂಥವರಿಬ್ಬರು ಮದುವೆ ಆದರೆ ಏನಾಗುತ್ತೆ, ಇಬ್ಬರು ಕಿತ್ತಾಡ್ಕೊಳ್ತಾನೆ ಇರ್ತಾರಪ್ಪ ಅಂತ ಪೂರ್ವಿಕರು ಒಂದು ಈ ಥರ ಶಾಸ್ತ್ರ ಪರಿಶೀಲಿಸಿ ಇವು ಅಷ್ಟು ಹೊಂದಾಣಿಕೆ ಆಗಲ್ಲ ಅನ್ನುವ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಆದರೆ ನೀವು ಆಗಿದ್ದೀರ, ವಿವಾಹ ಆಗಿದ್ದೀರ, ಈಗ ಏನು ಮಾಡೋದು? ಈಗ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಈ ಹೊಂದಾಣಿಕೆ ಮಾಡೋದು ಹೇಗೆ ಅಂತಂದರೆ, ಈಗ ನಮ್ಮ ಆಲೋಚನೆಗಳು, ನಮ್ಮ ಯಾವುದೋ ಕ್ರಿಯೆಗಳು, ನಮ್ಮ ಕರ್ತವ್ಯಗಳು ಅದು ಇನ್ನೊಬ್ಬರಿಗೆ ಸೇರೋದಿಲ್ಲ. ನೀವು ಮಾಡಿದ್ದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಮಾಡಿದ್ದು ನಿಮಗೆ ಇಷ್ಟ ಆಗಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟದಿಂದ ಅದು ಶುರುವಾಗುತ್ತೆ ಕಿಡಿ, ಆಮೇಲೆ ಸಂಸಾರಕ್ಕೆ ಕಿಡಿ ಜ್ವಾಲೆಯಾಗಿ ಹಬ್ಬುತ್ತೆ. ಇದಕ್ಕೇನಪ್ಪ ಮಾಡೋದು ಅಂತಂದರೆ, ಇಷ್ಟೊತ್ತು ಹೇಳಿದ್ನಲ್ಲ, ಶಿವಶಕ್ತಿಯರ ಆರಾಧನೆ ಮಾಡಬೇಕಾಗತ್ತೆ. ಹತ್ತಿರದಲ್ಲಿ ನೋಡಿ ಉಮಾಮಹೇಶ್ವರ ಸ್ತುತಿ ಅಂತ ಇದೆ, ಅದನ್ನು ಪ್ರತಿ ದಿವಸ ನೀವು ಹೇಳ್ಕೊಳ್ಳಿ. ಅದನ್ನು ಹೇಳ್ಕೊಂಡು ಈಶ್ವರನಿಗೆ ಒಂದು ಅಭಿಷೇಕ ಮಾಡಿ, ಹಾಲು ಜೇನಿನ ಅಭಿಷೇಕ ಮಾಡಿಸಿ, ಇಬ್ಬರು ತೀರ್ಥ ಅದನ್ನು ಸ್ವೀಕರಿಸಿ. ಯಾವಾಗ ಈ ಶಿವನ ಪ್ರಸಾದ ನಮಗೆ ದೇಹದೊಳಗೆ ಹೋಗುತ್ತೋ, ಮನಸ್ಸಿಗೆ ಒಂದು ಬುದ್ಧಿ ತಾನಾಗೇ ಪರಿವರ್ತನೆ ಆಗುತ್ತೆ. ಈ ಪ್ರಸಾದ ಸ್ವೀಕರಿಸೋದ್ರ ಪ್ರಭಾವವೇ ಅದು. ಪ್ರಸಾದ ಸ್ವೀಕರಿಸೋದ್ರಿಂದ ಮನೋಬುದ್ಧಿಗಳ ಬದಲಾವಣೆ, ಪರಿವರ್ತನೆ, ಈಶ್ವರನ ಕೃಪೆಯಾಗಿಬಿಡುತ್ತೆ. ಈಶ್ವರನ ಪ್ರಸಾದ ಸೇವನೆ ಮಾಡಿದ್ರೆ ನಮ್ಮ ಬುದ್ಧಿ ಹಾಗೇ ಇರುತ್ತೆ. ತಿದ್ದುಕೊಳ್ಳೋ ಮನಸ್ಸನ್ನು ಭಗವಂತ ಅಂಥ ವಾತಾವರಣ ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಶ್ರದ್ಧೆಯಿಂದ ಉಮಾಮಹೇಶ್ವರ ಸ್ತುತಿ ಹೇಳ್ಕೊಳ್ಳೋದು, ಮತ್ತು ಯಾವುದಾದ್ರು ಈಶ್ವರ ಸನ್ನಿಧಾನದಲ್ಲಿ ಅಥವಾ ಅರ್ಧನಾರೀಶ್ವರ ಇದ್ದರೆ ಬಹಳ ಒಳ್ಳೆಯದು, ಅಲ್ಲಿಗೆ ಜೇನು ಹಾಲು ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಸ್ವೀಕರಿಸೋದು ಬಹಳ ಒಳ್ಳೆಯದು. ಇದನ್ನು ಮಾಡಿ ನಿರಂತರವಾಗಿ ಶ್ರದ್ಧೆಯಿಂದ ಒಂದು 6 ತಿಂಗಳು ಅಥವಾ ವರ್ಷ ಕಾಲ ಇದನ್ನು ಮಾಡಿದ್ರೆ ನೋಡಿ, ನಿಮ್ಮ ಮನಸ್ಸು ತಾನಾಗೆ ಶಿವನ ಕೃಪೆ, ಅವನ ಅನುಗ್ರಹ ಉಂಟಾದರೆ ನಮ್ಮ ಮನಸ್ಸು ಬುದ್ಧಿ ಎಲ್ಲ ಬದಲಾವಣೆಯಾಗಿ ಎಂಥ ವೈರಿಗಳು ಕೂಡ, ಹಾವು ಮುಂಗುಸಿಗಳು ಒಟ್ಟಿಗೆ ಇರುತ್ತವೆ. ಅದಕ್ಕೆ ಕೃಪೆಯಾಗಬೇಕಷ್ಟೆ. ಶಿವನ ಸಂಸಾರವನ್ನು ನೋಡಿದ್ರೇ ನಮಗೆ ಗೊತ್ತಾಗುತ್ತೆ, ಹಾವಿದೆ, ಅಲ್ಲಿ ಸಿಂಹ ಇದೆ, ಅವಳ ವಾಹನವಾಗಿರ್ತಕ್ಕಂಥ ಪಾರ್ವತಿ ವಾಹನ ಸಿಂಹ, ಇವನು ಗಣಪತಿ, ಆ ಇಲಿ ಎಲ್ಲ ಈ ಥರ ನೋಡಿದಾಗ ಹಾವು ಇಲಿ, ಅವನ ಸಂಸಾರವೇ ವಿಚಿತ್ರವಾಗಿದೆಯಲ್ರಿ. ಅಲ್ಲೇ ವೈರುಧ್ಯಗಳ ನಡುವೆ ಅವನು ಶಿವ ಎಷ್ಟು ಆಹ್ಲಾದವಾಗಿ ರಮಣೀಯವಾಗಿದ್ದಾನಲ್ವ. ಇಂಥದ್ದು ಉಂಟಾಗುತ್ತೆ ನಮ್ಮ ಮನಸ್ಸಿನಲ್ಲಿ. ನಮ್ಮ ಮನಸ್ಸು ಹಾವಿರುತ್ತೆ, ಇನ್ನೊಬ್ಬರ ಮನಸ್ಸು ಮುಂಗುಸಿಯಾಗಿರುತ್ತೆ. ಇವೆರಡು ಸರಿ ಹೋಗುತ್ತೆ. ಎಂಥ ವೈರಿಗಳು ಕೂಡ ಜೊತೆಯಾಗಿರ್ತಾರೆ ಶಿವನ ಸಂಸಾರದ ರೀತಿಯಲ್ಲಿ, ಶಿವಕೃಪೆ ಆದಾಗ ಮಾಡಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೋಲಾರದಿಂದ ಲಕ್ಷ್ಮಿ ಅವರು ಕಳಿಸಿದ್ದಾರೆ. ಲಕ್ಷ್ಮಿ ಅವರ ಜನ್ಮ ದಿನಾಂಕ 10/10/2002, ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಕೆಲಸ ಹಾಗೂ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲಕ್ಷ್ಮಿ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ವೃತ್ತಿ ವಿವಾಹ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಚಂದ್ರ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಪಕ್ಷದ ಬಲ ಚೆನ್ನಾಗಿದೆ. ಗುರು ದೃಷ್ಟಿ ಇದೆ ಕರ್ಮಾಧಿಪತಿಗೆ, ತುಂಬ ಚೆನ್ನಾಗಿದೆ ಅವರೇ. ವಿವಾಹ ಮತ್ತು ಉದ್ಯೋಗದ ಬಗ್ಗೆ ತುಂಬ ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿದೆ. ವಿವಾಹಕ್ಕೆ ಮಾತ್ರ ಸ್ವಲ್ಪ ತೊಡಕಿದೆ. ಆ ಅಧಿಪತಿ ವ್ಯಯದಲ್ಲಿದ್ದಾನೆ. ರಿಫ್ಪಸ್ಥಾನದಲ್ಲಿದ್ದಾಗ ಕುಜಶಾಂತಿ ಒಂದು ಮಾಡಬೇಕಾಗುತ್ತೆ, ದಯವಿಟ್ಟು ಅದನ್ನು ಮಾಡಿಸಿ. ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಈಗ ಶುಕ್ರನ ಕಾಲ ಈಗ ನಡೀತಾ ಇದೆ. ನೀವು ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಫಲ ಇದೆ. 2026 ಜೂನ್ ನಂತರದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ವಿವಾಹಕ್ಕೆ ಮುಂದಿನ ಜೂನ್ ನಂತರ ಪ್ರಯತ್ನ ಮಾಡಬಹುದು, ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಅಷ್ಟರೊಳಗೆ ಈ ಕುಜಶಾಂತಿ ಒಂದು ಮಾಡಿಸಿದ್ರೆ ಆಯಿತು. ಉಳಿದಾಗೆಲ್ಲ ತುಂಬ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಗುರುವಿದ್ದರೆ ನೋಡಿ, ಲಗ್ನದಲ್ಲಿ ಶುಕ್ರ ಇರ್ತಕ್ಕಂಥ ಒಂದು ಮಾಲವೀಯ ಯೋಗ, ಒಂದು ಹಂಸ ಯೋಗ, ತುಂಬ ವಿಶೇಷವಾದದ್ದು.
ಬುದ್ಧಿ ಬಲವೂ ಇದೆ ವೃತ್ತಿಯಲ್ಲಿ, ಸೌಖ್ಯವೂ ಇದೆ ಜೀವನಕ್ಕೆ. ಹೀಗಾಗಿ ತುಂಬ ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೋಲಾರದಿಂದ ಮಣಿಯವರು ಕಳಿಸಿದ್ದಾರೆ. ಮಣಿಯವರ ಜನ್ಮ ದಿನಾಂಕ 8/8/2002. ಹುಟ್ಟಿದ ಸಮಯ ಬೆಳಗ್ಗೆ 10 ಗಂಟೆ. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಣಿಯವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಅದು ಕೂಡ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಬುಧ ವ್ಯಯದಲ್ಲಿದ್ದಾನೆ. ಹೀಗಾಗಿ ವೃತ್ತಿಗೆ ಸಂಬಂಧಿಸಿದ ಹಾಗೆ ನೀವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ನೀವು ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಸಮರ್ಪಣೆ ಮಾಡಿ. ಪ್ರತಿ ಬುಧವಾರ ಹೀಗೆ 12 ಬುಧವಾರ ಮಾಡಬೇಕು. ಅದರಿಂದ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ವೃತ್ತಿಗೆ. ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ವೀಕ್ ಆಗಿದ್ದಾನೆ. ಮುಂದೆ ರವಿ ಪ್ರಾರಂಭವಾಗುತ್ತೆ. ರವಿ ವ್ಯಯಾಧಿಪತಿ. ಹೀಗಾಗಿ ಈಗ ಕಾಲ ಸ್ವಲ್ಪ ನಿಮಗೆ ವೀಕ್ ಇದೆ. ಈ ಕಾರಣದಿಂದ ಅದೇ ವಿಷ್ಣು ಸನ್ನಿಧಾನಕ್ಕೆ ನೀವು ಹೆಸರು ಕಾಳು ಸಮರ್ಪಣೆ ಮಾಡೋದು ತುಂಬ, ಅದನ್ನು ಪ್ರತಿ ಬುಧವಾರ ಮಾಡಿ. ಜೊತೆಗೆ ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೀವು ಅಲ್ಲಿ ಸಪ್ತಮಾಧಿಪತಿ ಗುರು ಅವನು ತುಂಬ ಚೆನ್ನಾಗಿದ್ದಾನೆ, ಲಾಭದಲ್ಲಿದ್ದಾನೆ. ವಿವಾಹಕ್ಕೆ ಯಾವುದೂ ತೊಡಕಿಲ್ಲ, ಅನುಕೂಲ ಆಗುತ್ತೆ. ಆದರೂ ಶುಕ್ರ ವಿವಾಹ ಕಾರಕನಾಗಿರ್ತಕ್ಕಂಥ ಒಂದು ಸ್ವಲ್ಪ ವೀಕ್ ಆಗಿರೋದ್ರಿಂದ, ನೀಚನಾಗಿರೋದ್ರಿಂದ ಶುಕ್ರ ಶಾಂತಿ ಒಂದು ಮಾಡಿಸಿ. ಆ ನೀಚನ ಶುಕ್ರ ಸಪ್ತಮವನ್ನು ವೀಕ್ಷಣೆ ಮಾಡೋದು ಸ್ವಲ್ಪ ತೊಡಕೆ. ಹೀಗಾಗಿ ಶುಕ್ರನ ಶಾಂತಿ ಮಾಡಿಸೋದು ವಿವಾಹಕ್ಕಿಂತ ಮುನ್ನ ಬಹಳ ಒಳ್ಳೆಯದು. ಬಟ್ ಮುಂದೆ ಚೆನ್ನಾಗಿರ್ತೀರ, ಆತಂಕ ಬೇಡ. ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು ಕೋಲಾರದಿಂದ ಪುಣ್ಯ ಅವರು ಕಳಿಸಿದ್ದಾರೆ. ಪುಣ್ಯ ಅವರ ಜನ್ಮ ದಿನಾಂಕ 19/1/2017. ಹುಟ್ಟಿದ ಸಮಯ ಮಧ್ಯರಾತ್ರಿ 1 ಗಂಟೆ 5 ನಿಮಿಷ. ಶಿಕ್ಷಣ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪುಣ್ಯ ಅವರ ಪ್ರಶ್ನೆ ಶಿಕ್ಷಣ ಆರೋಗ್ಯದ ಬಗ್ಗೆ ಕೇಳಿ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ನಿಮಗೆ ಪಂಚಮ ಸ್ಥಾನದಲ್ಲಿದ್ದಾನೆ. ಉಚ್ಚಾಭಿಲಾಷಿ, ಒಳ್ಳೆಯದು. ಆರೋಗ್ಯದ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಈ ರಾಹು ನಿಮಗಿರ್ತಕ್ಕಂಥ ಸ್ಥಾನ ಲಾಭ ಸ್ಥಾನ. ಹೀಗಾಗಿ ಅಂತಹ ಏನು ತೊಡಕನ್ನು ಸೂಚಿಸ್ತಾ ಇಲ್ಲ ಆರೋಗ್ಯದ ಬಗ್ಗೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಾಗೆ ಸ್ವಲ್ಪ ಆಲಸ್ಯ ಇರುತ್ತೆ, ಸ್ವಲ್ಪ ಸೋಮಾರಿತನ ಅತಿಯಾಗಿರುತ್ತೆ. ಇದಕ್ಕೆ ಆಂಜನೇಯನ ಆರಾಧನೆ ಮಾಡಬೇಕು. ಆಂಜನೇಯನ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಆಂಜನೇಯನಿಗೆ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿ, ಅದು ತುಂಬ ಸಹಾಯ ಮಾಡುತ್ತೆ. ಶಿಕ್ಷಣ ಮುಗಿಯುವವರೆಗೆ ಆಂಜನೇಯನ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಆಲಸ್ಯ ತುಂಬ ವ್ಯಾಪಕವಾಗಿದೆ. ಜೀವನ ಪೂರ್ತಿ ಆಲಸ್ಯ ಇದ್ದರೆ ಓದೋಕ್ಕೆ ಆಗೋದಿಲ್ಲ, ಹೀಗಾಗ್ಬಿಡುತ್ತೆ. ಹೀಗಾಗಿ ಆಂಜನೇಯನ ಕೃಪೆ ಬೇಕು. ಆಂಜನೇಯ ಸನ್ನಿಧಾನದ ವಿಶೇಷ ಪೂಜೆ ಸೇವೆ ಮಾಡಿಸಿದ್ರೆ ಬಹಳ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೋಲಾರದಿಂದ ಭಾರತಿ ಅವರು ಕಳಿಸಿದ್ದಾರೆ. ಭಾರತಿ ಅವರ ಜನ್ಮ ದಿನಾಂಕ 21/9/2015. ಹುಟ್ಟಿದ ಸಮಯ ಮಧ್ಯರಾತ್ರಿ 3 ಗಂಟೆ. ಶಿಕ್ಷಣ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭಾರತೀಯವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದ ಅಧಿಪತಿ ಅಂದರೆ ಚಂದ್ರ, ಅವನು ಶನಿ ಜೊತೆಗಿದ್ದಾನೆ ಪಂಚಮ ಸ್ಥಾನದಲ್ಲಿ. ಸ್ವಲ್ಪ ಇದು ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ, ಮನಸ್ಸಿಗೆ ತುಂಬ ಬೇಸರ ಮಾಡ್ಕೊಂಡ್ಬಿಡೋದು, ಬಹಳ ಬೇಗ ಮನಸ್ಸಿಗೆ ರಾಡಿ ಮಾಡ್ಕೊಂಡು ಚಿಂತೆ ಮಾಡುವುದು, ಈ ಥರದ್ದೆಲ್ಲ ಇದೆ. ಇದು ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಶುಕ್ರದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಲಗ್ನಸ್ಥಾನದಲ್ಲಿದ್ದಾನೆ. ನೋಡಿ, ಸದ್ಯಕ್ಕೆ ಅಂಥ ಏನು ಪ್ರಮಾದ ಇಲ್ಲ. ದ್ವಿತೀಯದಲ್ಲಿ ಕುಜ ಗುರು ಇದ್ದರೆ ಸ್ವಲ್ಪ ಹೊರಟತನ, ಕೋಪ ಇರುತ್ತೆ. ಆದರೆ ಗುರು ಇದ್ದಾನಲ್ಲ, ಗುರುವು ಒಳ್ಳೆಯದೇ. ಹೀಗಾಗಿ ಒಳ್ಳೆ ಚೌಕಟ್ಟನ್ನು ಹಾಕ್ಕೊಡ್ಬೇಕು ಇವರಿಗೆ. ಅದರಲ್ಲೇ ಮುಂದುವರಿತಾ ಇದ್ದರೆ ಅನುಕೂಲ ಇರುತ್ತೆ. ಸ್ವಲ್ಪ ಹಾದಿ ತಪ್ಪಿಟ್ರು ಇವರು ಕೈ ತಪ್ಪಿಬಿಡ್ತಾರೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇವ್ರನ್ನ ಮುನ್ನಡೆಸಬೇಕಾಗುತ್ತೆ. ಹೀಗಾಗಿ ತಂದೆ ತಾಯಿಗಳು ಒಳ್ಳೆಯ ಶಿಕ್ಷಕರನ್ನ ಅವರಿಗೆ ಪರಿಚಯ ಮಾಡಿಸಿ ಅವರಿಂದ ಒಳ್ಳೆಯ ಬೋಧನೆ ಸದಾ ಕಾಲ ಕೊಡಿಸ್ತಾ ಇರಬೇಕು. ಸುಬ್ರಹ್ಮಣ್ಯನ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಎರಡೂ ಮಾಡ್ತಾ ಇರಬೇಕು. ಎರಡೂ ಅನುಕೂಲ ಆಗುತ್ತೆ. ಅದನ್ನು ತಪ್ಪದೆ ಮಾಡಿಸಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಕೇತು ಮಂದಿಯರು ಒಟ್ಟಾಗಿದ್ದಾರೆ ಸಿಂಹ ರಾಶಿಯಲ್ಲಿ. ಇನ್ನು ಬುಧನನ್ನು ಕಾಣ್ತಾ ಇದ್ದೀವಿ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಧನು ರಾಶಿಯಲ್ಲಿ ರವಿ, ಚಂದ್ರ, ಕುಜ ಹಾಗೂ ಶುಕ್ರ
4 ಗ್ರಹಗಳಿದ್ದಾವೆ. ಇನ್ನು ರಾಹು ಶನೈಶ್ಚರು ಕುಂಭಮೀನಗಳಲ್ಲಿ ಯಥಾ ಸ್ಥಿತಿಯಲ್ಲಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಿರುವಾಗ ದ್ವಾದಶ ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ಬಿಡುತ್ತೆ. ಇವರೇ ಮಕ್ಕಳೇ ನಿಮಗೆ ಒಂದು ರೀತಿಯಲ್ಲಿ ಅಸಹನೀಯ ಆಗಿಬಿಡ್ತಾರೆ. ಹಾಗಾಗಿ ಸ್ವಲ್ಪ ತಾಯಿ ಮಕ್ಕಳಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯ ಬರಬಹುದು. ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ದಿವಸ ಯಾವುದೋ ಒಂದು ದೇವತಾ ಪೂಜೆ ಪುನಸ್ಕಾರ, ಇನ್ಯಾವುದೋ ಒಂದು ಸತ್ಕಾರ್ಯಗಳು, ಇಂಥ ಕಡೆ ನಿಮ್ಮ ಮನಸ್ಸು ಆ ಕಡೆ ಮನಸ್ಸಾಗುತ್ತೆ. ಇನ್ನು ಈ ದಿವಸ ಸೇವಕರಿಂದ ಸಹಾಯಕರಿಂದ ಅನುಕೂಲ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಹೇಳಿದ್ರೂ ಹೆಚ್ಚಿನ ಕೆಲಸ ಮಾಡಿ ಸ್ವಲ್ಪ ಸಮಾಧಾನ ತಂದು ಕೊಡ್ತಾರೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಕೃಷಿಕರಿಗೆ ಸ್ವಲ್ಪ ಮಟ್ಟಿಗಿನ ಸಹಾಯ ಸಿಗುತ್ತೆ. ಅನುಕೂಲದ ವಾತಾವರಣ ಇದೆ. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಮಂಕಾಗಿರ್ತೀರ. ಈ ದಿವಸ ಮನಸ್ಸು ಸ್ವಲ್ಪ ಅಷ್ಟು ಪ್ರಸನ್ನವಾಗಿರೋದಿಲ್ಲ. ಏನೋ ಒಂದು ವಸ್ತು ನಷ್ಟತೆಯೋ ಇನ್ನೇನೋ ಒಂದು ಮುಖ್ಯವಾದದ್ದನ್ನು ಕಳ್ಕೊಂಡು ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ದಿವಸ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ, ಚೆನ್ನಾಗಿಲ್ಲ. ಆದರೆ ಮಾನಸಿಕವಾಗಿ ಸ್ವಲ್ಪ ದುರ್ಬಲವಾಗಿರ್ತೀರ. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಈ ದಿವಸ ಪ್ರಾರ್ಥನೆಗೆ ಶಿವಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ, ಸಹಾಯವಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಹಿರಿಯರ ಸಹಾಯ ಸಹಕಾರ ಸಿಗ್ತಕ್ಕಂಥದ್ದು, ಕೆಲಸ ಸುಲಭವಾಗಿ ಸಾಗುತ್ತೆ. ಈ ದಿವಸ ಅಷ್ಟೇನು ಸಂಶಯ ಇಲ್ಲ, ಅದೇನು ತೊಡಕುಗಳಿಲ್ಲ. ಇನ್ನು ಈ ದಿವಸ ಸ್ವಲ್ಪ ಭಯ ಆತಂಕವೂ ಇದೆ. ಥ್ರೋಟ್ ಇನ್ಫೆಕ್ಷನ್ ಆಗಬಹುದು ಈ ದಿವಸ ನಿಮಗೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದಾಗ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಅನುಕೂಲ ಇದೆ, ಹೆಚ್ಚಿನ ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ನೀವು ಆರೋಗ್ಯ ದೃಷ್ಟಿಯಿಂದ ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನಿಮಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಯಾವುದೋ ಜಂಕ್ ಫುಡ್ಡೋ ಮತ್ತೊಂದು ಹೊತ್ತಿಗೆ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಹೊತ್ತಿಗೆ ಸರಿಯಾಗಿ ಊಟ ಸಿಗದೆ ಹೋಗ್ಬಿಡ್ತಕ್ಕಂಥದ್ದು, ಎಲ್ಲೋ ಪ್ರಯಾಣದಲ್ಲಿರ್ತೀರ ತೊಂದರೆ ಉಂಟಾಗ್ಬಿಡಿ. ಈ ಥರದೊಂದು ಸಾಧ್ಯತೆ ಇದೆ ಆಹಾರ ವ್ಯತ್ಯಾಸಕ್ಕೆ. ಉಳಿದ ಹಾಗೆ ವಿದ್ಯಾರ್ಥಿಗಳಿಗೆ ನೋಡಿ ಘರ್ಷಣೆ, ಯಾವುದೋ ಗುಂಪು ಘರ್ಷಣೆ, ಇನ್ಯಾವುದೋ ಸಹವಾಸ, ಇವುಗಳಿಂದಾಗಿ ತೊಂದರೆ ಸಾಧ್ಯತೆ ಸೂಚಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು, ಒಂದು ರೀತಿಯ ಶತ್ರುತ್ವ ಭಾವನೆ ಬಂಧುಗಳಲ್ಲಿ ಆತ್ಮೀಯರಲ್ಲಿ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ ಕರ್ಕಟಕ ರಾಶಿಯವರಿಗೆ. ನೀವು ಕೂಡ ಶಿವಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಭಸ್ಮಾರ್ಚನೆ ಮಾಡಿಸೋದು ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ನಿಮಗೆ ಲಾಭ ಇದೆ. ವ್ಯಾಪಾರಿಗಳಿಗೆ ಮತ್ತೊಬ್ಬರಿಗೆ ವ್ಯವಹಾರ ಕ್ಷೇತ್ರಗಳಲ್ಲಿರೋರಿಗೆಲ್ಲ ಲಾಭ ಚೆನ್ನಾಗಿದೆ, ಸಂಶಯ ಇಲ್ಲ. ಅದರಲ್ಲಿ ಮಕ್ಕಳಿಂದ ಸಹಕಾರ, ಅನುಕೂಲ, ಬುದ್ಧಿ, 2-3 ಬಗೆಗಳಲ್ಲಿ ಆಲೋಚನೆ ಮಾಡುವ ಶಕ್ತಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಆರೋಗ್ಯದಲ್ಲೇ ಸ್ವಲ್ಪ ಯಾಕೋ ದೇಹ ಸ್ವಲ್ಪ ಸುಸ್ತು, ಕುಸಿಯೋದು, ಈ ರೀತಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೆ ನೀವು ಕೂಡ ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ಚೆನ್ನಾಗಿದೆ ಈ ದಿವಸ. ನೀವು ಮಾಡಿದ ಕೆಲಸ, ನೀವು ಹೇಳಿದ ಏನು ಸಲಹೆಗಳು ಇವೆಲ್ಲ ತುಂಬ ಮಾನ್ಯವಾಗುತ್ತೆ. ವಿಶೇಷ ಅನುಗ್ರಹ ಉಂಟಾಗುತ್ತೆ. ಪ್ರಯಾಣದಲ್ಲಿ ತುಂಬ ಅನುಕೂಲ ಉಂಟಾಗುತ್ತೆ ಈ ದಿವಸ. ಸ್ನೇಹಿತರಿಂದ ಬಂಧುಗಳ ಜೊತೆಗೆ ತುಂಬ ಆತ್ಮೀಯ ಒಡನಾಟ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಅಲೆದಾಟವೂ ಇದೆ. ಸ್ವಲ್ಪ ವ್ಯಯ, ಖರ್ಚು ಮತ್ತು ಅಲೆದಾಟ ಅದು ಶತಸಿದ್ಧವಾಗಿದೆ ಈ ದಿವಸ. ಈ ದಿವಸ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲಗಳಿದ್ದಾವೆ, ಸಂಶಯ ಇಲ್ಲ. ಸೇವಕರು ಸಹಾಯಕರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಒಳ್ಳೆಯ ಉತ್ತಮ ಸಲಹೆ ಸಿಗುತ್ತೆ ಈ ದಿವಸ. ಯಾವುದಕ್ಕೂ ಪದಾರ್ಥ ಇದ್ದರೆ ಇದನ್ನು ಯಾವ ಥರ ಈ ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೊಂದು ಸಲಹೆ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಈ ದಿವಸ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲ. ಔಷಧ ವ್ಯಾಪಾರಿಗಳಿಗೆ ಬಹಳ ಮುಖ್ಯವಾಗಿ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ಹಿರಿಯರಿಂದ ಒಂದು ಉತ್ತಮ ಸಲಹೆ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ದಾಂಪತ್ಯದಲ್ಲೂ ಅನ್ಯೋನ್ಯತೆ ಇದೆ. ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ವಿಘ್ನಗಳು ಬರುತ್ತೆ, ತೊಡಕುಗಳನ್ನು ಕಾಣುವಂತಹ ಸಾಧ್ಯತೆ ಇದೆ. ಮತ್ತು ಈ ದಿವಸ ಕೆಲಸದ ಸ್ಥಳದಲ್ಲಿ ಏನೋ ಅಸಮಾಧಾನ, ಯಾರಿಂದಲೂ ಬಯಸ್ಕೊಳ್ಳೋದು ಅಥವಾ ಇನ್ನೇನೋ ನಿಮಗೆ ಕಿರಿಕಿರಿ ಅಂತೂ ಇದೆ ಈ ದಿವಸ. ಸ್ವಲ್ಪ ಎಚ್ಚರ ವಹಿಸಿ ಕೆಲಸಗಳಲ್ಲಿ. ಕುಟುಂಬದಲ್ಲೂ ಸ್ವಲ್ಪ ಮಟ್ಟಿಗಿನ ಘರ್ಷಣೆ, ಸ್ವಲ್ಪ ಏನೋ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒಂದು ರೀತಿಯ ಗಲಾಟೆಗಳು, ಈ ರೀತಿಯ ಒಂದು ಲಕ್ಷಣ ಇದೆ, ಗಮನ ಇರಲಿ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಉಳಿದ ಹಾಗೆ ಈ ದಿವಸ
ನಿಮಗೆ ಆರೋಗ್ಯ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀರಾ, ಸ್ವಲ್ಪ ಆ ಲಕ್ಷಣ ಇದೆ. ಹೀಗಾಗಿ ತಪ್ಪದೇ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದು, ಈಶ್ವರ ಸನ್ನಿಧಾನದಲ್ಲೂ ಒಂದು ಅಭಿಷೇಕ ಮಾಡಿಸೋದು. ಈಶ್ವರ ಸುಬ್ರಹ್ಮಣ್ಯ ತಂದೆ ಮಗನ ಸ್ಮರಣೆ ಬಹಳ ಒಳ್ಳೆಯದು ಮಾಡಿ. ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಕೆಲಸದ ನಿಮಿತ್ತ ಅಲೆದಾಡೋದು, ಓಡಾಡೋದು, ಸಾಕಾಯ್ತಪ್ಪ ಅನಿಸೋದು, ಆ ರೀತಿಯ ಒಂದು ಅನುಭವಕ್ಕೆ ಬರುತ್ತೆ. ಮತ್ತು ಈ ದಿವಸ ಸ್ವಲ್ಪ ಆರೋಗ್ಯವೂ ಸ್ವಲ್ಪ ಕುಸಿಯುತ್ತೆ, ಸುಸ್ತಾಗ್ತೀರ. ಸಂಗಾತಿ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅನ್ಯೋನ್ಯತೆ, ಸಾಮರಸ್ಯ. ಈ ದಿವಸ ಯಾವುದೇ ಗಲಾಟೆ ಘರ್ಷಣೆ ಇಲ್ಲಪ್ಪ, ನೆಮ್ಮದಿಯಾಗಿದ್ದೀವಿ ಈ ದಿವಸ, ಆ ರೀತಿಯ ಒಂದು ಭಾವನೆ ಉಂಟಾಗುತ್ತೆ. ಇನ್ನು ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ವೀಟ್ ಸ್ಟಾಲ್ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಧರ್ಮ ಚಟುವಟಿಕೆಗಳು, ಯಾವುದೋ ಒಂದು ದೇವಸ್ಥಾನ ಪೂಜೆ ಪುನಸ್ಕಾರ ಮನೆಯಿಂದ ಶುರುವಾಡಿ ಅದಕ್ಕೆಲ್ಲ ಅಡ್ಡಿ ಬರುತ್ತೆ. ಈಶ್ವರನ ಆರಾಧನೆಯನ್ನೇ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ವ್ಯಯ ಮತ್ತು ಅದರಿಂದಾಗಿ ಸ್ವಲ್ಪ ಶ್ರಮ ಎರಡೂ ಇದೆ. ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ದಾಂಪತ್ಯದಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಅನ್ಯೋನ್ಯತೆ ಕಡಿಮೆ, ಪ್ರೀತಿ ವಿಶ್ವಾಸಗಳು ಕಳೆದು ಹೋಗುತ್ತೆ. ಕೆಲಸದ ನಿಮಿತ್ತವೋ ಮತ್ತೊಂದರ ಹೊರೆಯೋ ತನ್ಮೂಲಕ ಬಾಂಧವ್ಯ ಹಾಳಾಗುತ್ತಂತೂ. ದಿವಸ ನಷ್ಟ ಫಲ, ಸ್ವಲ್ಪ ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಸರ, ಅಪಮಾನ, ಈ ರೀತಿಯ ಸಾಧ್ಯತೆ ಹೆಚ್ಚಾಗಿದೆ. ಗ್ರಹಗಳೆಲ್ಲ ಪ್ರತಿಕೂಲವಾಗಿದ್ದಾಗ ಇನ್ನೇನು ಮಾಡೋದು ಹೇಳಿ. ಇದಕ್ಕೆ ಅದೇ ಈಶ್ವರನಿಗೆ ಒಂದು ಕ್ಷೀರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ನೀವು ಕೂಡ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣ್ತೀರಾ, ಲಾಭದಾಯಕವಾಗಿದೆ. 2-3 ಬಗೆಗಳಲ್ಲಿ ದಿವಸ ಲಾಭ ಕಾಣ್ತೀರಾ. ನೀವು ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ಸಂಗಾತಿಯ ವಿಚಾರದಲ್ಲೇ ನಿಮಗೂ ಸ್ವಲ್ಪ ಅಸಮಾಧಾನ ಇರ್ತದೆ. ಶಿವಶಕ್ತಿಯರ ಆರಾಧನೆ ಮಾಡಿ, ತನ್ಮೂಲಕ ನಿಮಗೊಂದು ಸಮಾಧಾನ, ನೆಮ್ಮದಿ ಸಿಗುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಬಹುದು. ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಕಾಣಬಹುದು. ಪೂಜೆ ಪುನಸ್ಕಾರಗಳಲ್ಲೂ ನಿಮಗೆ ಮನಸ್ಸು ಶ್ರದ್ಧೆ ಇರುತ್ತೆ. ಬಂಧುಗಳಿಂದ ಪ್ರೀತಿ ವಿಶ್ವಾಸ ಇದೆ ಈ ದಿವಸ. ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ. ಆಲ್ಮೋಸ್ಟ್ ಹೆಚ್ಚಿನ ಅನುಕೂಲ ಈ ದಿವಸ ಕಾಣ್ತೀರ. ಸ್ವಲ್ಪ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಈ ದಿವಸ ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಭುಜಂಗಭೂಷಣಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಶಿವನ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.